ಇವತ್ತು ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಾನೆ ಅಂತ ಹೇಳಲಾಗ್ತಾ ಇತ್ತು. ಆತನ ವಿಮಾನದ ಟಿಕೆಟ್ ಕೂಡ ಬುಕ್ ಆಗಿದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಆ ವಿಮಾನ ಟೇಕ್ ಆಫ್ ಆಗಿದೆ, ಆದ್ರೆ ಫ್ಲೈಟ್ ಮಾತ್ರ ಹತ್ತಿಲ್ಲ. ಪ್ರಜ್ವಲ್ ರೇವಣ್ಣ ಜರ್ಮನಿಯಿಂದ ಹೊರಟಿದೆ ಆ ವಿಮಾನ, ಆದ್ರೆ ಆ ವಿಮಾನದಲ್ಲಿ ಪ್ರಜ್ವಲ್ ಇಲ್ಲ. ಮತ್ತೆ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ದಾನೆ ಪ್ರಜ್ವಲ್ ರೇವಣ್ಣ. ಇಂದು ಭಾರತಕ್ಕೆ ವಾಪಸ್ ಬರೋದಿಲ್ಲ ಕಾಮಾಂಧ. ಫ್ಲೈಟ್ ಟೇಕ್ ಆಫ್ ಆಯಿತು, ಆದ್ರೆ ಪ್ರಜ್ವಲ್ ಮಾತ್ರ ಆ ಫ್ಲೈಟ್ ಹತ್ತಿಲ್ಲ. ಭಾರತೀಯ ಕಾಲಮಾನ 3:35ಕ್ಕೆ ಫ್ಲೈಟ್ ಟೇಕ್ ಆಫ್ ಆಗಿದೆ. LH764 ಲುಫ್ತಾನ್ಸ್ ವಿಮಾನದ ಟಿಕೆಟ್ ಬುಕ್ ಮಾಡಿದ್ದ ಪ್ರಜ್ವಲ್ ರೇವಣ್ಣ ಬಿಸಿನೆಸ್ ಕ್ಲಾಸ್ನ ಕ್ಯಾಟಗರಿ 6G ಸೀಟ್ ಬುಕ್ ಮಾಡಲಾಗಿತ್ತು. ಜರ್ಮನಿಯ ಮ್ಯೂನಿಕ್ನಿಂದ ಟೇಕ್ ಆಫ್ ಆಗಿದೆ ಈಗ ಆ ಫ್ಲೈಟ್ 3:35ಕ್ಕೆ. ಈಗಾಗಲೇ 5-6 ಬಾರಿ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಲಾಗಿದೆ. ಇವತ್ತು ಮತ್ತೆ ಟಿಕೆಟ್ ಬುಕ್ ಮಾಡಲಾಗಿತ್ತು. ಇವತ್ತು ರಾತ್ರಿ ಬೆಂಗಳೂರಿಗೆ ಬರುತ್ತೆ ಆ ಫ್ಲೈಟ್. 3:35ಕ್ಕೆ ಟೇಕ್ ಆಫ್ ಆಗಿರುವಂಥದ್ದು. ಆದರೆ ಆ ಪ್ರಜ್ವಲ್ ರೇವಣ್ಣ ಬುಕ್ ಮಾಡಿದಂತಹ ಫ್ಲೈಟ್ ಈಗಾಗಲೇ ಟೇಕ್ ಆಫ್ ಆದರೂ ಕೂಡ ಆತ ಮಾತ್ರ ಆ ಫ್ಲೈಟನ್ನು ಹತ್ತಿಲ್ಲ. ಹಾಗಾದರೆ ಇವತ್ತು ಕೂಡ ಪ್ರಜ್ವಲ್ ರೇವಣ್ಣ ಬರೋದಿಲ್ಲ ಅನ್ನುವಂಥದ್ದು ಇಲ್ಲಿಗೆ ಕನ್ಫರ್ಮ್ ಆಗಿದೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು, ಸಂಪರ್ಕದಲ್ಲಿದ್ದಾರೆ. ಮಂಜು, ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಇವತ್ತು ಬರೋದಿಲ್ಲ ಅನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಇದೆಯಾ? ಈಗಾಗಲೇ ಅಧಿಕೃತವಾಗಿ ಯಾರಾದರೂ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರಾ ಮಂಜು? ಏನೇನೆಲ್ಲ ಬೆಳವಣಿಗೆಗಳು, ಮಾಹಿತಿಗಳು ಸಿಗ್ತಾ ಇದೆ ಅಂತ ಈ ಬಗ್ಗೆ? ಎಸ್ ರಜನಿ, ಈಗಾಗಲೇ ಏನು ಒಂದು ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧಪಟ್ಟಂಗೆ ಪ್ರಜ್ವಲ್ ರೇವಣ್ಣ ಅವರು ವಿದೇಶದಲ್ಲಿ ತಲೆ ಮರೆಸ್ಕೊಂಡಿದ್ದಾರೆ. ಒಂದಿಷ್ಟು ವಿಚಾರಣೆಗೆ ಇತ್ತ SIT ಅಧಿಕಾರಿಗಳು ಏನಾದರೂ ಮಾಡಿ ಎಂಕ್ವೈರಿ ಮಾಡಬೇಕು ಅಂತೇಳಿ ವಿಚಾರಣೆಗೆ ಒಂದಿಷ್ಟು ನೋಟಿಸನ್ನು ಕಳಿಸಿದ್ರು. ನೋಟಿಸ್ ಕೊಡೋ ಕ್ಯಾರೆ ಅಂದಿರಲ್ಲ. ಹೀಗಾಗಿ ಏನಾದರೂ ಮಾಡಿ ವಿದೇಶದಲ್ಲಿದ್ದರೂ ಕೂಡ ಅವನ್ನ ಸೆರೆ ಹಿಡಿಬೇಕು ಅಂತೇಳಿ SIT ಅಧಿಕಾರಿಗಳು ಬಲೆ ಬೀಸಿದ್ರು. ಆದರೂ ಕೂಡ SIT ಅಧಿಕಾರಿಗಳಿಗೆ ಒಂದಿಷ್ಟು ಕಣ್ಣು ತಪ್ಪಿಸ್ತಿರುವಂಥದ್ದು. ಯಾಕಂದರೆ ಈ ಹಿಂದೆಯೂ ಕೂಡ ಇದೇ ರೀತಿ ಇವತ್ತು ಫ್ಲೈಟ್ ಟಿಕೆಟ್ ಬುಕ್ಕಿಂಗ್ ಆಗಿದೆ, ಅದೇ ರೀತಿಯೂ ಕೂಡ ಈ 1-2-3 ಬಾರಿ ಅಂದರೆ ಏನು ಒಂದು ಈ ಹಿಂದೆ ಬ್ಲೂ ಕಾರ್ನರ್ ನೋಟಿಸನ್ನು ಹೊರಡಿಸಲಾಗಿತ್ತು. ಆ ಒಂದು ವಿಚಾರದಲ್ಲಿ SIT ಅಧಿಕಾರಿಗಳಿಗೆ ನಾನು ನಾಳೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದೀನಿ, ಇನ್ನು ಖಂಡಿತ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತೇಳಿ ಫ್ಲೈಟ್ ಟಿಕೆಟನ್ನು SIT ಅಧಿಕಾರಿಗಳು ಮುಂದಿಟ್ಟಿದ್ರು. ಇದೇ ರೀತಿ ವಿದೇಶದಲ್ಲಿ ತಲೆಮರೆಸ್ಕೊಂಡಿರುವಂತಹ ಪ್ರಜ್ವಲ್ ರೇವಣ್ಣ SIT ಅಧಿಕಾರಿಗಳಿಗೆ ಬರೋಬ್ಬರಿ 5-6 ಬಾರಿ ಈ ರೀತಿ ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಹಿನ್ನೆಲೆಯಲ್ಲಿ SRT ಅಧಿಕಾರಿಗಳು ಈಗಾಗಲೇ ರೆಡ್ ಕಾರ್ನರ್ ನೋಟಿಸನ್ನು ಇಶ್ಯೂ ಮಾಡಿದ್ರು. ಈ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡ್ತಾರೆ ಅಂದರೆ ಕೂಡ ತಕ್ಷಣ ಅವ್ರನ್ನ ಬಂಧಿಸಬೇಕು ಅಂತೇಳಿ SIT ಅಧಿಕಾರಿಗಳು ಅಲರ್ಟ್ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಜರ್ಮನಿಯಿಂದ ಇವತ್ತು 12:05 ಇವತ್ತು ಕೂಡ ಫ್ಲೈಟ್ ಟಿಕೆಟ್ ಬುಕ್ಕಿಂಗ್ ಆಗಿತ್ತು. ಇವತ್ತಾದರೂ ಬರ್ತಾರಾ ಅಂತೇಳಿ SIT ಅಧಿಕಾರಿಗಳು ಎಲ್ಲ ಹ್ಯಾಂಗಲಲ್ಲೂ ಕೂಡ ಚೆಕ್ ಮಾಡಿದ್ರು. ಜೊತೆಗೆ ಒಂದಿಷ್ಟು ಏರ್ಪೋರ್ಟಲ್ಲೂ ಕೂಡ ಅಲ್ಲೇ ಬಂದ ತಕ್ಷಣ ಅಲ್ಲೇ ಅರೆಸ್ಟ್ ಮಾಡೋದಕ್ಕೂ ಕೂಡ SIT ಅಧಿಕಾರಿಗಳು ಅಲರ್ಟ್ ಆಗಿದ್ರು. ಆದರೆ ಇವತ್ತು ಕೂಡ ಎಲ್ಲೋ ಒಂದು ಕಡೆ ಇವತ್ತು ಕೂಡ ಈ ಹಿಂದೆ ಏನು ಮಾಡಿದ್ರು, ಟಿಕೆಟನ್ನು ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ತಿದ್ರು. ಅದೇ ರೀತಿ ಇವತ್ತು ಕೂಡ ಆ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಿರುವಂಥದ್ದು. ಒಟ್ಟಲ್ಲಿ SIT ಅಧಿಕಾರಿಗಳು ಅವನ್ನ ಏನು ಒಂದು ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧಪಟ್ಟಂಗೆ ಬಂಧನಕ್ಕೆ SIT ಅಧಿಕಾರಿಗಳು ಬಲೆ ಬೀಸಿರುವಂಥದ್ದು. ಆದರೂ ಕೂಡ SIT ಅಧಿಕಾರಿಗಳಿಗೆ ಒಂದಿಷ್ಟು ಬರೇ ಒಂದು ಫ್ಲೈಟ್ ಟಿಕೆಟನ್ನು ಬುಕ್ ಮಾಡಿ ಕ್ಯಾನ್ಸಲ್ ಮಾಡ್ತಿರುವಂಥದ್ದು. ಆದರೆ ಇವತ್ತು ಬರ್ತಾನೆ ಅನ್ನೋ ಒಂದು ಮಾಹಿತಿ ಮೇರೆಗೆ ಈಗಾಗಲೇ ಏರ್ಪೋರ್ಟಲ್ಲೂ ಕೂಡ ಒಂದಿಷ್ಟು ಅಲರ್ಟ್ ಆಗಿರುವಂಥದ್ದು. ಆದರೆ ಇವತ್ತಾದರೂ ಬರ್ತಾನ ಅಥವಾ ಇವತ್ತು ಬರ್ತಾನ ಅಥವಾ ಇವತ್ತು SIT ಅಧಿಕಾರಿಗಳಿಗೆ ಕಾಗೆ ಹರಿಸ್ತಾರ ಅಂತೇಳಿ ಕಾದು ನೋಡಬೇಕಾಗಿದೆ. ಪದೇ ಪದೇ ಪ್ರಜ್ವಲ್ ರೇವಣ್ಣ ಈ ರೀತಿ ಮಾಡ್ತಾ ಇದ್ದಾನೆ. ಆದ್ರೆ SIT ಅಧಿಕಾರಿಗಳು ಈಗ ಮುಂದೆ ಏನು ಮಾಡಬಹುದು? ಅವರ ಮುಂದಿರುವಂತಹ ಆಪ್ಷನ್ಸ್, ಅವರ ಮುಂದಿರುವಂತಹ ದಾರಿ ಏನು? ಏನೆಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಅರೆಸ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಾಚರಣೆಗಳು ಅಥವಾ ಏನು ಮಾಡಬಹುದು SIT ಅಧಿಕಾರಿಗಳು? ಈ ಬಗ್ಗೆ ಏನಾದರೂ ಮಾಹಿತಿಗಳು ಗೊತ್ತಾಗ್ತಾ ಇದೆಯಂತ ಮಂಜು? ಎಸ್ ರಜನಿ, ಈ ವಿಚಾರ ಸಂಬಂಧಪಟ್ಟಂಗೆ ಈಗ ತಾನೇ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಅಂದರೆ ಇವ್ರಿಗೆ ಒಂದಿಷ್ಟು ಪ್ರೊಸೀಜರ್ ಇದ್ದಾವೆ SIT ಅಧಿಕಾರಿಗಳಿಗೆ. ಫಸ್ಟ್ ಮೊದಲನೇದಾಗಿ ಬ್ಲೂ ಕಾರ್ನರ್ ನೋಟಿಸನ್ನು ಹೊರಡಿಸಲಾಗಿತ್ತು. ಬ್ಲೂ ಕಾರ್ನರ್ ನೋಟಿಸ್ಗೆ ಟಿಕೆಟ್ ಬುಕ್ ಮಾಡಿದ್ದೀನಿ, ಬಂದು ವಿಚಾರಣೆಗೆ ಹಾಜರಾಗ್ತೀನಿ ಅಂತೇಳಿ ಮಾಹಿತಿ ಲಭ್ಯ ಆಗಿತ್ತು. ಆದರೂ ಕೂಡ SIT ಅಧಿಕಾರಿಗಳಿಗೆ ಟಿಕೆಟ್ ಅಷ್ಟೇ ತೋರಿಸಿ ಬಂದಿರಲಿಲ್ಲ. ಅಂದರೆ ಫ್ಲೈಟ್ ಟಿಕೆಟ್ ಬುಕ್ಕಿಂಗ್ ಆಯಿತು ಕೂಡ ಯಾಮಾರಿಸಿದ್ರು SIT ಅಧಿಕಾರಿಗಳಿಗೆ.